ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ನಿನ್ನೆ ಮೊನ್ನೆಯಿಂದ ನಮ್ ಜೊತೆ ಸುಂದರಶ್ರೀ ಅವರಿದ್ದಾರೆ. ಆಂಟಿ ಇವತ್ ಯಾರು ಬರ್ತಾರ ಆಂಟಿ? ಇವತ್ತು ನನ್ನ ಮಗಳ ಫ್ರೆಂಡಿನ ತಾಯಿ, ಅವಳು ನನಗೆ ಕ್ಲೋಸ್ ಫ್ರೆಂಡ್. ಓಕೆ, ಸೊ ಸುಮಾ ಪ್ರಭಾಕರ್ ಅನ್ಬಿಟ್ಟು ಅವಳನ್ನ ಕರೆಸ್ತಾ ಇದ್ದೀನಿ, ಅವಳು ಬರ್ತಾ ಇದ್ದಾಳೆ. ಓಕೆ, ಸೊ ಲೆಟ್ಸ್ ವೆಲ್ಕಮ್ ಸುಮಾ ಪ್ರಭಾಕರ್. ಹೆಲೋ ಆಂಟಿ. ಹಲೋ, ಬಾ ಬಾ ಬಾ. ಹಾಯ್, ನಮಸ್ತೆ. ಕಮ್ ಕಮ್ ಕಮ್. ವೆಲ್ಕಮ್ ಆಂಟಿ. ಸೊ ನಿಮ್ಮಿಬ್ಬರ ಪರಿಚಯ ಹೇಗೆ? ಸುಂದರಶ್ರೀ ನನ್ನ ಮಗಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕಾಲೇಜಲ್ಲಿ. ಅದರಿಂದ ನಾವು ಒಬ್ರಿಗೊಬ್ರು ಅವ್ರ ಮನೆಗೆ ಹೋಗಿ ಬಂದು ಮಾಡಿ, ಹಾಗಾಗಿ ನಾವಿಬ್ರು ಸೊ ತುಂಬಾ ಇದು ಕ್ಲೋಸ್ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಇದು? ಈಗ ಆಲ್ರೆಡಿ 12 ವರ್ಷ ಆಯ್ತು. 12 ಇಯರ್ಸ್ ಇಂದ ನಾವಿಬ್ರು ಫ್ರೆಂಡ್ಸ್. ಖಂಡಿತ. ಓಕೆ, ಸೊ ಆಂಟಿ ಇವತ್ತು ನೀವ್ ಏನ್ ಸ್ಪೆಷಲ್ ಮಾಡ್ತೀರಾ? ನಾನಿವತ್ತು ಚಂದ್ರಕಾಂತಿ ಲಾಡು ಅಂತ ಮಾಡ್ತಾ ಇದ್ದೀನಿ. ಚಂದ್ರಕಾಂತಿ ಲಾಡು. ಹಾ ಸೊ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಹಾ ಕಡಲೆಬೇಳೆ ಬೇಕು, ಕಡಲೆಬೇಳೆ, ಹಾ ಕಾಯಿ ತುರಿ ಬೇಕು, ಕಾಯಿ ತುರಿ, ಸಕ್ಕರೆ, ಹಾಲು, ಸಕ್ಕರೆ, ಹಾಲು, ತುಪ್ಪ, ತುಪ್ಪ, ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ. ಆಮೇಲೆ ಲಾಡು ಮಾಡಿದ್ಮೇಲೆ ರೋಲ್ ಮಾಡಿ ಅದ್ರ ಅಲ್ಲಿ ಇಡೋದಕ್ಕೆ ಡ್ರೈ ಡಸಿ ಕೊಕೊನಟ್. ಓಕೆ, ಡೆಕೋರೇಷನ್ಗೆ ದ್ರಾಕ್ಷಿ, ಗೋಡಂಬಿ. ಗೋಡಂಬಿ. ಸೊ ಕಡಲೆಬೇಳೆ ನಾವು ನೆನ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿವಿ. ಹೌದು, ಎಷ್ಟು ಒಂದು hours ನೆನ್ಸ್ಕೋಬೇಕು? 1 hour ನೆನ್ಸ್ಕೊಂಡ್ರೆ ಅದು ಚೆನ್ನಾಗಿ ನೆಂದಿರುತ್ತೆ. 1 hour ಸಾಕು. ಸಾಕು. ಓಕೆ, ಸೊ ಫಸ್ಟ್ ಏನ್ ಮಾಡೋದಂటే ಫಸ್ಟ್ ಇದು ಕಡಲೆಬೇಳೆ, ಕಾಯಿ, ಹಾಲು ಮೂರನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಮೂರನ್ನು ಗ್ರೈಂಡ್. ಹಾ ನೆನ್ಸ್ಕೊಂಡಿರೋ ಕಡಲೆಬೇಳೆ, ಹಾ ನೆನ್ಸ್ಕೊಂಡಿರೋ ಕಡಲೆಬೇಳೆ, ಕಾಯಿ ತುರಿ, ಹಾಲು ಮೂರು ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು ತರ್ತರಿಯಾಗಿ. ಓಕೆ, ನೈಸ್ ಆಗಿ ಮಾಡೋ ಹಾಗಿಲ್ಲ. ಸಾಕು. ಸೊ ಒಂದ್ ಅರ್ಧ ಬೌಲ್ ಅಷ್ಟು ಹಾಕೊಂಡ್ವಿ ಅಲ್ವಾ? ಹೌದು, ಅರ್ಧ ಬೌಲ್ ಹಾಕೊಂಡೆ. ಇದು ಈಗ ಅರ್ಧ ಬೌಲ್ ಅಷ್ಟೇ ಕಾಯಿ ತುರಿ. ಸೊ ಅದು ಕಡಲೆಬೇಳೆ ಎಷ್ಟು ಹಾಕೊಂಡಿರ್ತೀವೋ ಅಷ್ಟೇ ಕಾಯಿ ತುರಿ ಹಾಕೋಬೇಕು. ಈಗ ಹಾಲು ಅಷ್ಟೇ ಅರ್ಧ ಹಾಕೋ, ಅರ್ಧ ಬೌಲ್ ಅಷ್ಟು ಹೌದು, ಹಾಲು ಹಾಕೋಬೇಕು. ಸರಿ ಸರಿಯಾಗಿ ರುಬ್ಕೊಳ್ಳೋದು. ಬಣ್ಣ. ಸೊ ಅದು ತರಿಯಾಗಿ ರುಬ್ಕೊಂಡ್ಮೇಲೆ ಹಾ ಅದನ್ನ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ತುಪ್ಪದಲ್ಲಿ ಅದನ್ನ ಫ್ರೈ ಮಾಡ್ಬೇಕು. ಓಕೆ, ಒಂದ್ 4 ಸ್ಪೂನ್ ತುಪ್ಪ ಆಂಟಿ. ಹಾ 4 ತಪ್ಪಿದ್ರೆ 5. ತುಪ್ಪದಲ್ಲೇ ಹುರಿಬೇಕಲ್ವಾ ಸುಮಾ? ಹಾ ತುಪ್ಪದಲ್ಲೇ ಹುರಿಬೇಕು, ಅಂದ್ರೆ ಅದು ಘಮ ಬರುತ್ತೆ, ಟೇಸ್ಟ್ ಇರುತ್ತೆ. ಆಮೇಲೆ ಕಡಲೆಬೇಳೆಯಿಂದ ಹಸಿನೂ ಹೋಗುತ್ತೆ. ಹಾ ಹಸಿ ವಾಸನೆ, ಹಸಗ ವಾಸನೆ ಹೋಗುತ್ತೆ. ಸೊ ಇದು ನಿಮ್ ಫೇವ್ರೆಟ್ ಡಿಶ್ ಆಂಟಿ? ಹಾ ಒಂಥರ ಇವಳು ಮಾಡೋದು ಎಲ್ಲ ಅಡಿಗೆಗಳು ಚೆನ್ನಾಗಿರುತ್ತೆ, ಅದ್ರಲ್ಲಿ ಇದೊಂದು ತುಂಬಾ ಚೆನ್ನಾಗಿರುತ್ತೆ. ಇದು ಮತ್ತೆ ಹೊಸ ತರ ಬೇರೆ ಅಲ್ವಾ, ಯಾರು ಮಾಡಿಲ್ಲ ಈ ತರದ್ದು. ಇದು ಹೊಸ ಅದ್ ಯಾವ್ದೋ ಏನಂದ್ರೆ ನಾನು ಇವಳು ಏನೇ ಅಡಿಗೆ ಮಾಡ್ಲಿ ಒಬ್ರಿಗೊಬ್ರು ಅಂದ್ರೆ ಶೇರ್ ಮಾಡ್ಕೋತೀವಿ. ಇವತ್ತು ನಾವ್ ಇದ್ ಮಾಡಿದೀವಿ, ಹೆಂಗ್ ಮಾಡೋದು ಏನು ಎತ್ತ ಅಂತ ಕೇಳ್ಕೊಂಡು. ಫಸ್ಟ್ ಸುಂದರಶ್ರೀ ಆಂಟಿ ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೊಂದ್ ಸ್ವಲ್ಪ ಮುಜುಗುರ ಇತ್ತಂತೆ. ಯಾಕೆ? ಯಾಕೆ ಅಂದ್ರೆ ಅವಳು ಆಕ್ಟರ್, ಅವಳು ಮಾತಾಡ್ತಾಳೋ ಇಲ್ವೋ ಒಂದು ಇದು ಇರುತ್ತಲ್ವಾ, ಅದು ಭಯ ಇತ್ತು ನಮ್ಗೆ. ಪ್ರಿಸಂಪ್ಷನ್ ಇರುತ್ತಲ್ಲ, ಆಕ್ಟರ್ಸ್ ಅಂದ್ರೆ ಹೆಂಗೋ ಏನೋ ಅಂತ ಮಾತಾಡ್ತಾರೋ. ಎಲ್ರಿಗೂ ಇರುತ್ತೆ. ಸುಮಾರು ಜನ ಕೇಳಿದ್ದಾರೆ, ಮೇಡಮ್ ನೀವು ನಿಮ್ ಜೊತೆ ಮಾತಾಡ್ಬೋದಾ, ನಿಮ್ ಜೊತೆ ಫೋಟೋ ತೆಗೆಸ್ಕೋಬಹುದಾ? ಅಯ್ಯೋ ಅದ್ರಲ್ಲಿ ಏನು ಮಾತಾಡಿ ಅಂತ ನಾನು ಹೇಳ್ತೀನಿ ನಾನು. ಸೊ ಒಂದು ಸ್ಕ್ರೀನ್ ಮೇಲೆ ನೋಡಿದ್ರೆ ಒಂದ್ ಪರ್ಸೋನಾ ಇಟ್ಕೊಂಡ್ಬಿಟ್ಟಿರ್ತಾರಲ್ವಾ? ಖಂಡಿತ ಖಂಡಿತ. ಅದು ಸಿನಿಮಾದಲ್ಲಿ ಸೀರಿಯಲ್ ಮಾಡೋರು ಅಂದ್ರೆ ಒಂಥರ ದೇವ್ರು ಅನ್ನೋ ತರನೇ ನಮ್ಮನ್ನೆಲ್ಲ ನೋಡ್ತಾರ ಅವ್ರು, ಅದಕ್ಕೋಸ್ಕರ. ಸೊ ಬಟ್ ನಿಮ್ ಮುಜುಗುರ ಹೇಗ್ ಹೋಯ್ತಾ ಆಂಟಿ? ಹೌ ಡಿಡ್ ಇಟ್ ಗೋ? ನನ್ ಮಗಳನ್ನ ಹೇಳ್ದೆ ಹಿಂಗೆ ಅಂತ. ಅವಾಗ ಅವಳಂದು, ಅಮ್ಮ ಏನಿಲ್ಲ, ನಮ್ ಜೊತೆಗೆಲ್ಲ ನೀನ್ ಹೆಂಗೆ ಇರ್ತೀಯೋ ಹಾಗೇನೆ ಆಂಟಿ ಜೊತೆಗೂ ಇರು, ಅವಾಗ ಅವ್ರಿಗೆ ನಿನ್ಗೆ ಅದು ಮುಜುಗ್ರನೂ ಹೋಗುತ್ತೆ, ಶೈನೆಸ್ಸು ಹೋಗುತ್ತೆ ಅಂತಂದು. ಹೀಗಾಗಿ ನಾವು ಅವ್ರ ಮನೆಗೆ ಅವಾಗ ಇವಾಗ ಹೋಗ್ತಾನೆ ಇದ್ವಿ, ನಾನು ನನ್ನ ಮಗಳು ಇಬ್ರು. ಅದಾದ್ಮೇಲೆ ನನಗೆ ಅವಳು ಬೇರೆ ಅವಳು ಅಂತ ನಾನು ಅವಳು ಎಲ್ಲೋ ತುಂಬಾ ಜನ್ಮದ್ದು ಫ್ರೆಂಡ್ಶಿಪ್ ಅನ್ನೋ ತರ ಆಗ್ಬಿಟ್ವಿ. ಸೊ ಇದು ಚೆನ್ನಾಗಿ ಹುರ್ಕೋಬೇಕಲ್ವಾ ಆಂಟಿ ತುಪ್ಪದಲ್ಲಿ? ಹೌದು, ಇದೊಂಥರ ಬೇಸನ್ ಲಾಡು ತರಾನೇ, ಬಟ್ ಬೇಸನ್ ಲಾಡು ತರಾನೇ ಬರುತ್ತೆ. ಅದಕ್ಕೆ ಇದು ಒಂಥರ ಬೇರೆ ತರ. ಬಟ್ ಇದು ನೆನ್ಸಿದೆ. ಬೇಸನ್ ಲಾಡುಗೆ ಕಾಯಿ ಹಾಕಲ್ಲ. ಹಾ ಕಾಯಿ ಮತ್ತೆ ಹಾಲು ಕಾಯಿ ಹಾಲು ಹಾಕಲ್ಲ ಬೇಸನ್ ಲಾಡುಗೆ.
ಸ್ವಲ್ಪ ತುಪ್ಪ ಹಾಕ್ತೀನಿ. ಅದು ತುಪ್ಪ ಹಿಡ್ದಷ್ಟು ಒಳ್ಳೆ ಟೇಸ್ಟಿ ಬರುತ್ತಲ್ವಾ? ಸೊ ನೀವಿಬ್ರು ತುಂಬಾ ರೆಸಿಪಿಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅಂತ ಕೇಳಿದ್ವಿ. ಹೌದು ಹೌದು ಸೊ ಖಂಡಿತ. ನೀವಿಬ್ರು ಯಾರ್ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಯಜಮಾನ್ರು ಮಕ್ಕಳ ಮೇಲೆ. ನಾನ್ ನನ್ ಮಗಳ ಮೇಲೆ. ಈಗ ಇನ್ನೊಬ್ಳು ಸಿಕ್ಕಾಕೊಂಡಿದ್ದಾಳೆ ನನಗೆ, ನನ್ ಮೊಮ್ಮಗಳು. ಇಲ್ಲ, ಅವ್ರು ಹೇಳ್ಕೊಟ್ಟಿರೋ ರೆಸಿಪಿಯಲ್ಲಿ ಎಲ್ಲವೂ ಚೆನ್ನಾಗಿದೆ. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಇದು ನಿಮ್ ರೆಸಿಪಿನ ಅವ್ರ ರೆಸಿಪಿನ ಆಂಟಿ? ಒಂದ್ ರೀತಿಯಿಂದ ಇಬ್ಬರದು ರೆಸಿಪಿ. ಇಬ್ರು ಒಂಥರ ನೀವೇ ಇನ್ವೆಂಟ್ ಮಾಡಿರೋದು? ಹೌದು. ಸೊ ಯಾವ್ದು ಕುಕಿಂಗ್ ಡಿಸಾಸ್ಟರ್ ಅಂತ ಆಗಿಲ್ವಾ? ಇಲ್ಲ ಇಲ್ಲ ಇಲ್ಲ. ಯಾವ್ದಾದ್ರು ಒಂದ್ ಮಾಡ್ಬಿಟ್ಟು ತಿನ್ನ ಕೊಟ್ಬಿಟ್ಟು ಆಮೇಲೆ ಸಾಧ್ಯನೇ ಇಲ್ಲ. ಆ ತರ ಎಂದೂ ಆಗಿಲ್ಲಪ್ಪ, ನಮ್ಮಿಬ್ರ ಕೈಯಿಂದನೂ ಆಗಿಲ್ಲ ಅವತ್ತು. ನಾವ್ ಫಸ್ಟ್ ಟೇಸ್ಟ್ ಮಾಡ್ತೀವಲ್ವಾ, ಸೊ ನಮಗ್ ರುಚಿ ಅನ್ಸಿದ್ರೆ ಮಾತ್ರ ನಾವು ಬೇರೆಯವ್ರಿಗೆ ಕೊಡ್ತೀವಿ. ನಮಗ್ ರುಚಿ ಅನ್ಸ್ಲಿಲ್ಲ ತಗೊಂಡೋಗಿ ಡಮಾರ್. ಇವಾಗ ಸಕ್ಕರೆ ಹಾಕ್ತೀನಿ. ನಿಮಗೆ ರುಚಿ ಆಗಿಲ್ದಿರಂತ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಇದೆಯಾ ಆಂಟಿ? ನನಗ ಬೇಕಾದಷ್ಟಿದೆ. ನನ್ ಒಬ್ಬಟ್ಟು ಮಾಡಕ್ ಬರಲ್ಲ, ಬೇಳೆ ಒಬ್ಬಟ್ಟು ಓಕೆ ಬರಲ್ಲ. ಯಾಕೆಂದ್ರೆ ಒಂದ್ 3 ಸತಿ ಟ್ರೈ ಮಾಡಿದೆ ಬೇಳೆ ಒಬ್ಬಟ್ಟು ಮಾಡಕ್ಕೆ. ನನ್ ಕೈಯಿಂದ ಹಾಳಾಗೋಯ್ತು, ಇನ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟೆ ನಾನು. ಸೊ ಇದಕ್ಕೆ ಇವಾಗ ಸಕ್ಕರೆ ಹಾಕಿ, ಇವಾಗ ಸಕ್ಕರೆ ಹಾಕಿದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಿದೆಯಲ್ಲ. ಎಷ್ಟ್ ಸಕ್ಕರೆ ಹಾಕೊಂಡ್ವಿ? ಅರ್ಧ ಕಪ್ ಸಕ್ಕರೆ ಹಾಕಿ. ಅರ್ಧ ಕಪ್. ಇದು ಅರ್ಧ ಹಾಕಿರೋದ್ರಿಂದ ಅದು ಅರ್ಧ ಹಾಕಿದೀನಿ. ಬೇಳೆ ಒಬ್ಬಟ್ಟಂತೂ ನೀವು ಟ್ರೈ ಮಾಡಕ್ಕೆ ಹೋಗಲ್ಲ? ಇನ್ ಮಾಡೋದೇ ಇಲ್ಲ, ನನ್ ಜೀವನ ಮಾಡಲ್ಲ. ಯಾಕೆ ಅಂತಂದ್ರೆ ನನ್ಗೆ ಒಂದ್ಸತಿ ರುಚಿ ಕೆಡ್ತು ಅಂತಂದ್ರೆ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ. ಬಟ್ ಕೆಡ್ತು ಅಂದ್ರೆ ನಾನು ಅದ್ ಮಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಒಂದು ಈಗಿನ ದುಬಾರಿ ಇದ್ರಲ್ಲಿ ಸಾಮಾನ್ ವೇಸ್ಟ್ ಆಗುತ್ತೆ, ಆಮೇಲೆ ನಮ್ ಎನರ್ಜಿ ವೇಸ್ಟ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ. ಅದ್ರ ಮೇಲೆ ಮಾಡ್ದಲ್ಲ ಹೊರಗಡೆ ಎಷ್ಟು ಕಡೆ ಇವಾಗಂತೂ ಎಲ್ ನೋಡಿದ್ರು ಹೋಳಿಗೆ ಮನೆ ಹೋಳಿಗೆ ಮನೆ ಹೋಳಿಗೆ ಮನೆ ಹೋಳಿಗೆ ಮನೆ ಮಾಡ್ಕೊಂಡ್ ತಂದ್ಕೊಂಡ್ ತಿಂದ್ರೆ ಆಯ್ತು ಬಿಡು. ಬಟ್ ಆದ್ರೂ ಮನೇಲಿ ಮಾಡೋ ರುಚಿನೇ ಬೇರೆ. ನಾನ್ ಮಾಡ್ಕೊಡ್ತೀನಿ aunty ನಿಮ್ಗೆ. ನಾನ್ ಚೆನ್ನಾಗಿ ಮಾಡ್ತೀನಿ, ಬರ್ತೀನಿ ಮನೆಗೆ. ಇದು ನಮ್ಮ ಅಮ್ಮನ ರೆಸಿಪಿ ಆಕ್ಚುಲಿ, ಬಟ್ ನಾನ್ ನಮ್ಮ ಅಮ್ಮನಿಂದ ಕಲ್ತಿರೋದು. ಓಕೆ, ಹಾಗಾದ್ರೆ ನಾನು ಶ್ರೀ ಜೊತೆ ಬಂದ್ಬಿಡ್ತೀನಿ. ಎಸ್ ಆಂಟಿ, ನೀವಿಬ್ರು ಬನ್ನಿ. ನನಗೆ ಇದೆಲ್ಲ ನಾನ್ ಚಕ್ಲಿ ಕೋಡ್ಬಳೆ ಇವೆಲ್ಲ ನಾನ್ ಮನೆಯಲ್ಲೇ ಮಾಡೋದು, ತರ್ಸೋದಿಲ್ಲ ನಾನು ಅವೆಲ್ಲ ನಾನು ಮನೇಲೆ ಮಾಡ್ತೀನಿ. ಯಾಕೆಂದ್ರೆ ನಂಗ್ ಸ್ವಲ್ಪ ಮನೇಲಿ ಮಾಡೋದ್ ನಂಗೆ ತುಂಬಾ ಇಷ್ಟ. ಹೇಳಿದ್ನಲ್ಲ, ಐ ಲವ್ ಟು ಕುಕ್. ಇವಾಗ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದೆ, ಇನ್ನೊಂದ್ ಸ್ವಲ್ಪ ಹುರಿಬೇಕು. ಅದೊಂಚೂರು ಉಂಡೆ ತರ ಬಂತು ಅಂದ್ರೆ ಅದು ಇದಾಗತ್ತೆ. ಅಂದ್ರೆ ಕೈ ಆಡಿಸ್ತಾನೆ ಇರ್ಬೇಕು, ಆಡಿಸ್ತಾನೆ ಇರ್ಬೇಕು, ಸೀದೋಗ್ಬಾರ್ದು. ಹೌದು ಹೌದು, ತಳ ಹೊತ್ಬಾರ್ದಲ್ಲ, ಉಂಡೆ ಕಟ್ಟಂಗ ಆಗ್ಬೇಕಲ್ಲ ಸುಮಾ. ಉಂಡೆ ಕಟ್ಟಂಗ ಆಗ್ಬೇಕು. ಇದು ಒಂದ್ ಉಂಡೆ ಹದ ಬರುತ್ತೆ, ಅವಾಗ ತೆಗೆದ್ಬಿಟ್ಟು ಉಂಡೆ ಕಟ್ಟ. ಕೊಬ್ಬರಿ ನಾನು ಒಂಚೂರು ಮಿಕ್ಸಿಗೆ ಮಾಡ್ಕೊಳ್ಳ. ಹಾ, ಸ್ವಲ್ಪ ಹಾಕು. ಇದು ಪುಡಿ ಮಾಡ್ಬೇಕಾ? ಹಾ, ಪುಡಿ ಸ್ವಲ್ಪ ಪೌಡರ್ ಇದ್ರೆ ಲಾಡುಗೆ ಅದು ಮಿಕ್ಸ್ ಆಗುತ್ತೆ. ಸೊ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕಾ? ಇಲ್ಲ, ರೋಲ್ ಮಾಡೋದು. ಮಿಕ್ಸಿಗೆ ಹಾಕ್ತಾ ಇದೀನಿ. ಹಾ, ಇದು ಡ್ರೈ ಆಗ್ತಾ ಇದೆ ಅಲ್ಲ? ಆಗ್ತಾ ಇದೆ ಇದು. ಸುಮಾರು ಸಾಕಲ್ಲ? ಹಾ, ಸಾಕು. ಪ್ಲೇಟ್ಗೆ ಹಾಕೊಳ್ಳೋಣ. ಹಾ, ಪ್ಲೇಟಿಗೆ ಹಾಕು. ಇದನ್ನ ಫ್ರೈ ಆಗ್ಬೇಕು. ಇನ್ನೊಂದ್ ಸ್ವಲ್ಪ. ಸೊ ಆಂಟಿ, ನೀವ್ NSD ನಲ್ಲಿ ಇದ್ದಾಗ ಫೈನಲ್ ಇಯರ್ ಅಲ್ಲಿ ಏನೋ ಇನ್ಸಿಡೆಂಟ್ ಆಗಿತ್ತಂತೆ. ತುಂಬಾ ಏನ್ ಇನ್ಸಿಡೆಂಟು? ಏನೋ ಒಂದ್ ಕಿತಾಪತಿ ಆಗಿತ್ತಂತೆ. ರಾಮ 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 ರಾಮ. ಹಾರಿಬಲ್ ಎಕ್ಸ್ಪೀರಿಯನ್ಸ್ ಚೈತ್ರ, ಅದಂತೂ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ನಾನು ಎಲ್ರಿಗೂ ಸಜೆಷನ್ ಕೊಡ್ತೀನಿ, ಮತ್ತೆ ಹೇಳ್ತೀನಿ, ದಯವಿಟ್ಟು ಯಾರು ಭಾಂಗ್ ಮಾತ್ರ ಯಾರು ಕುಡಿಬೇಡಿ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅದರಷ್ಟು ಹಾರಿಬಲ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಇಲ್ಲ. ಏನಾಗಿತ್ತು, ನಾನು 2 ವರ್ಷದಲ್ಲಿ ಕುಡ್ದಿರ್ಲಿಲ್ಲ, ಟಚ್ ಕೂಡ ಮಾಡಿರ್ಲಿಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ಇಲ್ಲ ಅಂಕಲ್ 1 ಇಯರ್ಗೆ ಹೊಟ್ಟೋಗ್ಬಿಟ್ರಲ್ಲ, 1 ಇಯರ್ಗೆ ಹೊಟ್ಟೋದ್ರು. ಬಟ್ ನನ್ಗೆ ನನ್ಗೆ ಮೊದ್ಲಿಂದ ಕುಡಿಯೋದು ಇಷ್ಟ ಇಲ್ಲ ನನಗೆ. ಸೊ ನಾನೇನ್ ಇದ್ ಮಾಡಿರ್ಲಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಭಾಂಗು, ಯಾಕಂದ್ರೆ ಎಲ್ರು ಹೇಳ್ತಿದ್ರು ಭಾಂಗು ಒಂಥರ ಚೆನ್ನಾಗಿರುತ್ತೆ ಅದು ಅಂತ. ಸರಿ ಅನ್ಬಿಟ್ಟು ಅವತ್ತು ಶಿವರಾತ್ರಿ ಏಲಕ್ಕಿ ಪುಡಿ ಈಗ ಒಂದ್ ಸ್ವಲ್ಪ ಏಲಕ್ಕಿ. ಸೊ ಲೋಕಶಾಕುಂತಲ ಅಂತ ತಗೊಂಡಿದ್ರು. ಸೊ ಅದಕ್ಕೆ ಎಲ್ರದ್ದು ಕಾಸ್ಟಿಂಗ್, ಅಯ್ಯೋ ನಮ್ಮ ನೀನಾಸಂ ಡೈರೆಕ್ಟ್ರು ಸುಬ್ಬಣ್ಣ ಅದಕ್ಕೆ ನಮ್ಗೆ ನಾಟಕ ಅಂದ್ರೆ ಯಕ್ಷಗಾನ ಸ್ಟೈಲ್ ಅಲ್ಲಿ ನಮ್ಗೆ ನಾಟಕ ಮಾಡ್ಸಕ್ ಬಂದಿದ್ರು. 1 ತಿಂಗಳು ವರ್ಕ್ಶಾಪ್ ಕೂಡ ಆಗಿತ್ತು ನಮ್ಗೆ ಯಕ್ಷಗಾನ. ಸೊ ಅವತ್ತು ಕಾಸ್ಟಿಂಗ್ ದಿನ
ಅಲ್ಲಿ ಹೇಮಾ ಸಹಾಯ ಅಂತ ಒಬ್ಳಿದ್ಲು. ಅವಳಿಗೆ ಯಾವ್ದೇ ನಾಟಕರು ನಾನೇ ಮೇನ್ ರೋಲ್ ಮಾಡ್ಬೇಕು, ಯಾವ್ದೇ ನಾಟಕರು ನಾನೇ ಮೇನ್. ನಾನು ಹೇಳಿದ್ನಲ್ಲ, ಸಣ್ಣ ನಾವು ನಮ್ದೆಲ್ಲ ಹೆಂಗಿತ್ತು ಅಂತಂದ್ರೆ, ಸಣ್ಣ ನಾಟಕ ಕೂಡ, ಸಣ್ಣ ರೋಲ್ ಆದ್ರೂ ಕೂಡ ನಾವು ಖುಷಿಯಿಂದ ಮಾಡ್ತಿದ್ವಿ. ಬಟ್ ಅವ್ರುಗಳೆಲ್ಲ ಹಂಗಲ್ಲ, ನಮಗ್ ಮೇನ್ ರೋಲ್ ಆಫ್ ಮಾಡ್ಲಾ, ನಮಗ್ ಮೇನ್ ರೋಲೇ ಬೇಕು ಅನ್ನೋ ಮಟ್ಟಿಗೆ ಅವರು ಇದ್ ಮಾಡ್ತಾ ಇದ್ರು, ಕಾಂಪಿಟೇಟಿವ್ ಆಗಿದ್ರು. ಸೊ ಅವತ್ತು ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ಲು, ಇವತ್ ನೀನ್ ಕುಡಿದ್ ನೋಡು ಸುಂದ್ರ ಶ್ರೀ ಅಂತ, ನಾನೆಲ್ಲರೂ ಶ್ರೀ ಅಂತ ಕರಿತಿದ್ರು. ಇವತ್ ಕುಡಿದ್ ನೋಡು ಶ್ರೀ ಅಂತಂದ. ಸರಿ ಅಂತ ಅನ್ಬಿಟ್ಟು ನಾನು ಒಂದ್ ಗ್ಲಾಸ್ ಕುಡ್ದೆ, ಗಸಗಸೆ ಪಾಸ ತರ ಇತ್ತು. ವಾವ್, ತುಂಬಾ ನಾನಾ ಮೊದ್ಲೇ ಕಿಡಪತಿ ಭೋಜನ ಪ್ರಿಯೆ, ಸೊ ನಾನು ಚೆನ್ನಾಗಿದೆಯಲ್ಲ ಅನ್ಬಿಟ್ಟು 3 ಗ್ಲಾಸ್ ಕುಡಿದ್ಬಿಟ್ಟೆ. ಓಹ್ ಮೈ ಗಾಡ್, ಅವಾಗೇನು ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಓಡ್ ಬಂದೆ, ಲೇಟ್ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಸರ್ಕಲ್ ಅಲ್ಲಿ ಕೂತಿದ್ರು, ನಾನು ಹೋಗಿ ಕೂತ್ಕೊಂಡೆ KV ಸುಬ್ಬಣ್ಣವ್ರ ಪಕ್ಕ ಕೂತ್ಕೊಂಡು ತಲೆ ತೆಗೆಸ್ಕೊಂಡ್ ಕೂತಿದ್ದೆ. ಅವಾಗ ಶುರು ಮಾಡ್ಕೊಂಡ್ರು ಎಲ್ಲಾ ಕಾಶಗಳು. ಲಾಸ್ಟ್ ಅಲ್ಲಿ ಶಕುಂತ್ಲದ ಕತೆ, ಶಕುಂತ್ಲಾ ಅಂತಂದ್ರು. ಸುಂದರಶ್ರೀ ಅಂದ್ರು ಫಸ್ಟ್. ನಾನು ಹಿಂಗ್ ತಲೆ ತೆಗ್ಸು, ನನ್ನ ಎದುರುಗಡೆನೆ ಹೇಮಾ ಕೂತಿದ್ಲು. ಅವಳು ಹಿಂಗ್ ನೋಡಿದ್ರೆ ಅವಳ ಮುಖ ಹಿಂಗಾಗೋಗ್ಬಿಡ್ತು. ಅದನ್ನ ನೋಡಿ ನನಗೆ, ಯಾಕೆಂದ್ರೆ ನಗಕ್ ಶುರು ಮಾಡಿದೆ. ಯಾವಾಗ ನಕ್ಕಿದೀನಿ ಅಂದ್ರೆ ಚೈತ್ರ, ನನಗೆ ಭಾಂಗ್ ಏರ್ತಾ ಇದೆ, ಅವಾಗ ನಾನು ನಕ್ಕಿದೀನಿ. ಅದು ನಗಕ್ ಶುರು ಮಾಡಿದ್ದು ನನ್ 3 ದಿವಸದವರೆಗೂ ನಕ್ಕಿದೀನಿ ನೋಡು. ನನ್ಗೆ 3 ದಿವಸ ನಂಗೆ ನಗು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಹೆಂಗೆ ಅಂದ್ರೆ ಏನ್ ತಲೆ ಕೂದಲು ಬಿಚ್ಕೊಂಡು ಏನ್ ಸುತ್ತ ಒಳ್ಳೆ ಮಾರಮ್ಮ ಬಂದಂಗ ಇಲ್ಲೆಲ್ಲ ಆಡ್ತಾರಲ್ಲ, ಆ ತರ 3 ದಿವ್ಸನು. ಆಮೇಲಿಂದ ನನ್ ಫ್ರೆಂಡ್ ನನ್ನ ಅವಸ್ಥೆ ನೋಡಕ್ ಆಗ್ದಲ್ಲ, ವಿಭಾ ಮಿಶ್ರಾ ಅಂತಿದ್ಲು. ಅವಳೇನ್ ಮಾಡಿದ್ಲು, ನನ್ಗೆ ಇಮ್ಮಿಡಿಯೇಟ್ ಆಗಿ ನಿಂಬೆಹಣ್ಣಿನ ಜ್ಯೂಸ್ ಕುಡ್ಸಿದ್ಲು. ಅದು ಕುಡ್ಸಿದ್ಮೇಲೆ ಒಂದ್ ಸ್ವಲ್ಪ ಶಮನ ಆಯ್ತು. ಬಟ್ ಹೆಂಗೆ ಅಂದ್ರೆ, ಮಂಚದ ಮೇಲೆ ಮಲಗಿದೀನಿ, ಮಂಚ ಮೇಲೆ ಹೋಗ್ದೆ, ಈ ಭೂತ ಬಂದ್ರೆ ಹೆಂಗ ಹೋಗತ್ತಲ್ಲ ಆ ತರ ಹೋಗ್ತಾ ಇದೆ ಅನಿಸ್ತಾ ಇದೆ. ಕೆಳಗಿಳಿಯಕ್ ಆಗ್ತಾ ಇಲ್ಲ. ಹಾರಿಬಲ್ ಎಕ್ಸ್ಪೀರಿಯನ್ಸ್. ನಾನು ಎಲ್ರಿಗೂ ಕೇಳ್ಬೋದು, ದಯವಿಟ್ಟು ಯಾರು ಭಾಂಗ್ ಮಾತ್ರ ಕುಡಿಯಕ್ ಹೋಗ್ಬೇಡಿ, ಕುಡಿದ್ರು ನನ್ನಷ್ಟು 3 ಗ್ಲಾಸ್ ಕುಡಿಬೇಡಿ. ಅದು ಮಾತ್ರ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಚೈತ್ರ ನನ್ಗೆ. ನನ್ ಜೀವನ ನಿಲ್ಲಿಸ್ಬೇಕು ಅಂತ ಅನ್ಸಿದ್ರು ನಿಮ್ಗೆ ನಿಲ್ಸಕ್ಕಾಗಲ್ಲ. ಅದು ನಾವೇನ್ ಶುರು ಮಾಡ್ಕೊಳ್ತೀವಲ್ಲ ಏರ್ಬೇಕಾದ್ರೆ ಅದ್ ಹಂಗೆ ಆಗುತ್ತೆ. ಅಲ್ಲಿ ಇನ್ನೊಬ್ರು ಏನ್ ಮಾಡಿದ್ರು, ಈ ಜೀಬ್ರಾ ಲೈನ್ ಇರುತ್ತಲ್ಲ, ಅದನ್ನ ಕ್ರಾಸ್ ಮಾಡಕ್ಕೆ 5 hours ತಗೊಂಡಿದ್ದಾರೆ. ಅಲ್ಲಿ ಜೀಬ್ರಾ ಲೈನ್ ಕ್ರಾಸ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರಿಗೆ ಅದು ಸೇತುವೆ ತರ ಕಾಣಿಸ್ತಿದೆ. ಅಯ್ಯೋ ನನ್ಗಿದಾಗ್ತೀನೋ, ಫುಲ್ NSD ಫುಲ್ ಎಲ್ರು ಅದೇ ಅವತಾರದಲ್ಲಿ ತಿರ್ಗಾಡ್ತಾ ಇದೀವಿ ನಾವು. ಓ ಮೈ ಗಾಡ್, ಅದಂತೂ ಹಾರಿಬಲ್. ಯಾವನೊಬ್ಬ ಮರ ಹತ್ತುತ್ತಾ ಇದ್ದೀನಿ, ನಾನು ಹತ್ತಬೇಕು, ಮರ ಹತ್ತಕ್ ಆಗ್ತಿಲ್ಲ. ಹಿಂಗೆ ಈ ತರದ್ದು ಭಾಂಗ್ ಅಳ್ತಾ ಇದ್ರೆ ಆಡ್ತಾನೆ ಇರ್ತೀವಿ, ನಗ್ತಾನೆ ಸೀರಿಯಸ್ ಆಗಿ ಕೂತಿರ್ ಹಿಂಗೆ ಕೂತಿರ್ತೀವಿ ನಾವು. ಆ ತರ ಭಾಂಗ್ದದು. ಸೊ ನಾವು ಉಂಡೆ ಮಾಡಿ ಕೊಬ್ಬರಿನಲ್ಲಿ ರೋಲ್ ಮಾಡಿ ಬಿಸಿ ಇದೆ ಅಲ್ವಾ ಆಂಟಿ? ಇದು ಹಂಗೆ ಎಷ್ಟು ಬೇಗ ಮಾಡ್ಬಿಟ್ರಿ ಅಲ್ವಾ ಆಂಟಿ? ತುಂಬಾ ಹೊತ್ತು ಹಿಡಿಯಲ್ಲ, ತುಂಬಾ ಈಸಿ ಇದೆ. ಯಾರೇ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನೀವು ನೆನೆ ಇಟ್ಬಿಟ್ಟು ಅಲ್ವಾ, ಒಂದ್ 10 ನಿಮಿಷ ಅದ್ ನೆನ್ಸ್ಬಿಟ್ರೆ ಸಾಕು. ಕಡ್ಲೆಬೇಳೆ, ಕೊಬ್ಬರಿ, ಸಕ್ಕರೆ, ಹಾಲು ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಈಸಿ ರೆಸಿಪಿ, ಬೇಗನೂ ಆಗುತ್ತೆ. ಆಂಟಿ, ನೀವು NST ಸ್ಟೂಡೆಂಟ್ ಆಗಿ ನಿಮ್ಮ ಹತ್ರ ನಾವ್ ಏನಾದ್ರು ಒಂದು ಆಕ್ಟ್ ಮಾಡಿಸ್ತೇವೆ, ಅದೊಂಥರ ವೇಸ್ಟೇ ಆಗೋಗುತ್ತೆ ನಾವು. ಬಟ್ ನನ್ಗೆ ಒಂದ್ ಗೊತ್ತು, ನೀವ್ ಹಾನುಷ್ ಅನ್ನೋ ಒಂದ್ ನಾಟಕದಲ್ಲಿ ಜಸ್ಟ್ ಒಂದ್ ಸ್ಮಾಲ್ ಬಿಟ್ ಮಾಡಿರಂತೆ, ಬಟ್ ಅದಕ್ಕೆ ಎಷ್ಟು ಹಿಟ್ ಆಗಿತ್ತಂದ್ರೆ ಎವ್ರಿಬಡಿ ಕ್ಲಾಪ್ ಫಾರ್ ಯು ಅಂತ. ಹೌದು, ನಮ್ಗೆ ಅದನ್ನ ಮಾಡ್ತೋರ್ಸಿ.